ಯಾರೋ ಒಬ್ರು ಹೇಳಿದ್ರು ಈ ತರವಾಗಿ ಯಾರ್ಯಾರು ಮಾಡ್ತಾರೋ ಅವ್ರು ಬರೀ ಅವ್ರ ಬಗ್ಗೆ ಮಾತ್ರ ನೋಡ್ಕೋತಾರೆ, ಅವರ ಸಂಪತ್ತೇನಿದೆಯೋ ಅದನ್ನ ಯಾರಿಗೂ ಕೂಡ ಕೊಡಲ್ಲ ಅಂತ. ಜನಕ್ಕೆ ಆ ಥರ ಅನ್ಸತ್ತೆ. ನನಗೆ ಏನನ್ಸತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ನಾನು ಧನಪ್ರಿಯನೂ ಅಲ್ಲ, ಮಾನಪ್ರಿಯನೂ ಅಲ್ಲ, ಸನ್ಮಾನ ಪ್ರಿಯನೂ ಅಲ್ಲ. ನಾನು ಹನುಮಾನ ಪ್ರಿಯ ಅಷ್ಟೇ. ನಾನು ಯಾವಾಗ ಹುಟ್ಟಿದ್ನೋ ಆಗ್ಲಿಂದಾನೇ ನಾನು ಧನಮಾನ. ಯಾಕೆ ಅಂದ್ರೆ ನನ್ನ ಹತ್ರ ಹನುಮಾನಿದ್ದಾನೆ ಅಂತ. ಪ್ರಪಂಚದ ಪ್ರತಿಯೊಬ್ಬ ಹನುಮಂತನ ಭಕ್ತನು ಕೂಡ ಧನವಂತಾನೆ. ಯಾಕೆಂದ್ರೆ ಅವನ ಜೀವನದಲ್ಲಿ ಹನುಮಂತ ಇದ್ದಾನೆ. ಜಗತ್ತಿನಲ್ಲಿ ನಿರ್ಧನ ಯಾರು ಅಂತಂದ್ರೆ ಯಾರ ಜೀವನದಲ್ಲಿ ಭಗವಂತ ಇಲ್ವೋ ಆತ ನಿರ್ಧನ. ಮತ್ತೆ ಯಾರ ತಂದೆ ಹನುಮಂತ ಆಗಿರ್ತಾನೋ ಆ ಧನವಂತ ಹನುಮಂತ ಆಗಿರ್ತಾನೆ. ಆತನ ಭಕ್ತರು ವರ್ಣಮಯವಾಗಿಲ್ಲ ಅಂದ್ರೆ ತಿಂದ ಆಹಾರ ಕೆಂಪು ಬಣ್ಣದ ರಕ್ತವಾಗತ್ತೆ. ಹನುಮಂತನ ದೇಹ ಕೆಂಪು ಬಣ್ಣದ್ದಾಗಿದೆ. ಹಾಗಿದ್ದಾಗ ಕೆಂಪು ಬಣ್ಣದ ಪಗಡಿ ಯಾಕಾಗಬಾರ್ದು?